ನಮಸ್ಕಾರ. ಅವನಿ ಡಿಸೈನ್ಸ್ ಅಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತು ಸೂಪರ್ ಆದ ಒಂದು ಹ್ಯಾಂಡ್ ಬ್ಯಾಗ್ ಅನ್ನ ಹೊಲಿಯೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಹಾಗೆ ನೀವು ನಮ್ಮ ವಿಡಿಯೋನ ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತ ಆದ್ರೆ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ. ಹಾಗೆ ನಮ್ಮ ಇನ್ನೆರಡು ಚಾನಲ್ ಮಾರಂಗೋಲಿ ಮತ್ತೆ ಅವನಿ ಆಲ್ ಇನ್ ಒನ್ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಸ್ಟಾರ್ಟ್ ಮಾಡಿ ಬಿಡೋಣ ಬನ್ನಿ. ನಾನಿಲ್ಲಿ ಪ್ಲೇಟ್ ಸಹಾಯದಿಂದ ಒಂದು ಸರ್ಕಲ್ ಅನ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದು ಮೇನ್ ಕ್ಲಾತ್, ಇದು ಲೈನಿಂಗಿಗೆ ಅಂತ ಒಂದು ಕ್ಲಾತ್ ಅನ್ನ ತಗೊಂಡಿದ್ದೀನಿ. ಅಂದ್ರೆ ಇಲ್ಲಿ ಕೋರ ಬಟ್ಟೆಯನ್ನ ನಾನು ಇಲ್ಲಿ ತಗೊಂಡಿದ್ದೀನಿ, ಒಂಚೂರು ದಪ್ಪ ಇರೋಂಥದ್ದು ಬಟ್ಟೆಯನ್ನ ತಗೊಂಡಿದ್ದೀನಿ. ನಿಮ್ಗೆ ಯಾವ ಸೈಜಿನ ಹ್ಯಾಂಡ್ ಬ್ಯಾಗ್ ಬೇಕು ಅಂತ ನೋಡ್ಕೊಂಡು ನೀವೇನ್ ಮಾಡಿ ಇದನ್ನ ಸರ್ಕಲ್ ಅನ್ನ ಮಾಡ್ಕೊಳ್ಳಿ. ನಾನು ನಾರ್ಮಲ್ ಊಟದ ಪ್ಲೇಟ್ ಇಂದ ನಾನು ಒಂದು ಸರ್ಕಲ್ ಅನ್ನ ಮಾಡ್ಕೊಂಡಿದ್ದೀನಿ. ನೀವು ತುಂಬಾ ಸಣ್ಣ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಅದಕ್ಕೆ ನಾರ್ಮಲ್ ಊಟದ ಪ್ಲೇಟ್ ಅನ್ನ ತಗೊಂಡಿದ್ದೀನಿ. ಫ್ರೆಂಡ್ಸ್, ನೀವು ಯಾರೆಲ್ಲ ಎಲ್ಲಿಂದ ವಿಡಿಯೋವನ್ನ ನೋಡ್ತಿದ್ದೀರಾ, ಅಂದ್ರೆ ಯಾವ ಊರಿಂದ ನೀವು ವಿಡಿಯೋವನ್ನ ನೋಡ್ತಾ ಇದ್ದೀರಾ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ನಮ್ಮ ವಿಡಿಯೋದಲ್ಲಿ ಇನ್ನು ಯಾವ ರೀತಿಯ ವಿಡಿಯೋಗಳು ಬೇಕು ಅನ್ನೋದನ್ನು ಕೂಡ ತಿಳಿಸಿ. ಈಗ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ಹ್ಯಾಂಡಲಿಗೆ ಅಂತ ಇಲ್ಲಿ 2 ಬಟ್ಟೆಯನ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದರ ಉದ್ದ 12.5 ಇಂಚು, ಅಗಲ ಬಂದು 4 ಇಂಚಿನ ಅಗಲವನ್ನ ತಗೊಂಡಿದ್ದೀನಿ. ಇದೇ ಅಳತೆಯ 2 ಬಟ್ಟೆಯನ್ನ ತಗೊಂಡಿದ್ದೀನಿ. ಇಷ್ಟಾದ್ಮೇಲೆ ಈಗ ಇದನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಾನು ಈ ಲೈನಿಂಗಿಗೆ ಅಂತ ತಗೊಂಡಿದ್ದೀನಲ್ಲ ಆ ಬಟ್ಟೆಯನ್ನ ತಗೊಂತೀನಿ. ಹೀಗೆ ಮಧ್ಯದಲ್ಲಿ ಫೋಲ್ಡ್ ಮಾಡ್ತೀನಿ. ಫೋಲ್ಡ್ ಮಾಡಿ ಹೀಗೆ ಮಧ್ಯಕ್ಕೆ ಕಟ್ ಮಾಡಿ ತೆಕ್ಕೋತೀನಿ. ಈಗ ನಾವಿಲ್ಲಿ ಕಟ್ ಮಾಡಿದ ಜಾಗದಲ್ಲಿ ನಾವು ಜಿಪ್ ಅನ್ನ ಅಟ್ಯಾಚ್ ಮಾಡಬೇಕು. ಫಸ್ಟು ಹೇಗಪ್ಪ ಅಂತಂದ್ರೆ, ಜಸ್ಟ್ ಹೀಗೆ ಸ್ಟಿಚ್ ಮಾಡ್ಕೊಬೇಕು ನಾರ್ಮಲ್ ಆಗಿ. ಹೀಗೆ ಮತ್ತೆ ವಾಪಸ್ ಉಲ್ಟಾ ಫೋಲ್ಡ್ ಮಾಡಿ ಹೀಗೆ ಒಂದು ಸ್ಟಿಚ್ ಮಾಡಬೇಕು. ಇದು ಅಷ್ಟೇನೆ, ಇದು ಕೂಡ ಈ ರೀತಿಯಾಗಿ ಬರಬೇಕು. ನಾನು ಜಿಪ್ ಅನ್ನ ಅಟ್ಯಾಚ್ ಮಾಡ್ಕೊಂಡು ಬರ್ತೀನಿ. ಹಾಗೆ ನಾವು ಹ್ಯಾಂಡಲ್ ಅನ್ನ ರೆಡಿ ಮಾಡ್ಕೊಬೇಕು. ಹ್ಯಾಂಡಲ್ ನಾರ್ಮಲ್ ಆಗಿ ಯಾವಾಗ್ಲೂ ಮಾಡೋ ರೀತಿಯಲ್ಲಿ ಈ ರೀತಿ ಒಂಚೂರು ಅಗಲ ಬರ್ಲಿ ಅನ್ನೋದಕ್ಕೆ ಹೀಗೆ ಜಾಸ್ತಿ 4 ಇಂಚನ್ನ ತಗೊಂಡಿದ್ದೀನಿ. ಈ ರೀತಿಯಾಗಿ ಇಷ್ಟು ಅಗಲಕ್ಕೆ, ಅಂದ್ರೆ 1 ಇಂಚ್ ಬರುತ್ತೆ. 4 ಇಂಚ್ ತಗೊಂಡ್ರೆ 1 ಇಂಚಿನ ಹ್ಯಾಂಡಲ್ ಬರುತ್ತೆ ನೋಡಿ. ಹೀಗೆ ಬರೋ ರೀತಿಯಲ್ಲಿ ಈ ಕಡೆ ಮತ್ತೆ ಈ ಕಡೆ 2 ಕಡೆ ಸ್ಟಿಚ್ ಮಾಡ್ಕೊಂಡು ಜಿಪ್ ಅನ್ನ ಅಟ್ಯಾಚ್ ಮಾಡ್ಕೊಂಡು ತಗೊಂಡು ಬರ್ತೀನಿ. ನೋಡಿ, ಜಿಪ್ ಅನ್ನ ಅಟ್ಯಾಚ್ ಮಾಡಿ ಆಯ್ತು. ಹಾಗೇನೆ ನಾನಿಲ್ಲಿ ಇದನ್ನು ಕೂಡ ಹ್ಯಾಂಡಲ್ ಅನ್ನು ಕೂಡ ಸ್ಟಿಚ್ ಮಾಡಿ ಆಯ್ತು. ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಇನ್ನೊಂದು ಮೇನ್ ಆದ ಐಟಮ್ ಬೇಕು. ಅದು ಏನಪ್ಪಾ ಅಂತಂದ್ರೆ, ನಾನಿಲ್ಲಿ ವೆಲ್ಕ್ರೋನ ತಗೊಂಡಿದ್ದೀನಿ. ವೆಲ್ಕ್ರೋ ಈ ಕಡೆ ಒಂದು ಮತ್ತೆ ಈ ಕಡೆ ಒಂದು, ಇಲ್ಲಿ 1 ಇಂಚು ಗ್ಯಾಪ್ ಅನ್ನ ಬಿಟ್ಟು ಸ್ಟ್ರೈಟ್ ಆಗಿ ಬರೋ ರೀತಿಯಲ್ಲಿ, ಅಂದ್ರೆ ನಾವು ನಾರ್ಮಲ್ ಆಗಿ ಇಲ್ಲಿ ಮೇಲ್ಗಡೆ ಇದೆಯಲ್ಲ, ಮೇಲ್ಗಡೆ 1 ಇಂಚನ್ನ ಬಿಟ್ಟು ಹೀಗೆ ಒಂದು ಕೆಳಗಡೆ ಹಚ್ಚಿ ಅದರ ಎದುರಿಗೆ ಬರುವ ರೀತಿಯಲ್ಲಿ ಇನ್ನೊಂದು ವೆಲ್ಕ್ರೋನು ಕೂಡ ಸ್ಟಿಚ್ ಮಾಡಬೇಕು. ನಾರ್ಮಲ್ ಹೀಗೆ ಸುತ್ತಲೂ ಕೂಡ ಸ್ಟಿಚ್ ಮಾಡ್ಕೊಂಡ್ರೆ ಆಯ್ತು. ಸ್ಟಿಚ್ ಮಾಡ್ಕೊಂಡು ತಗೊಂಡು ಬರ್ತೀನಿ. ಅದಕ್ಕೂ ಮುಂಚೆ ನಾವು ಹೇಗೆ ಇದು ಕರೆಕ್ಟ್ ಆಗಿ ಜಿಪ್ ಬಂದಿದೆಯಲ್ಲ, ಇದರ ಮಿಡಲ್ ಹೇಗೆ ಮಾಡ್ಕೋಬೇಕಪ್ಪ ಅಂದ್ರೆ, ಹೀಗೆ ಫೋಲ್ಡ್ ಮಾಡಿ ಇಲ್ಲಿ ನಾವು ಮಾರ್ಕ್ ಅನ್ನ ಹಾಕೊಬೇಕು. ಅವಾಗ ನಮ್ಗೆ ಕರೆಕ್ಟ್ ಆಗಿ ಮಿಡ್ಲಲ್ಲೇ ಬರುತ್ತೆ ನೋಡಿ. ಹೀಗೆ ಮಾಡ್ಕೊಂಡು ಮಿಡ್ಲ್ ಪಾಯಿಂಟ್ ಅನ್ನ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ನೋಡಿ. ಇಲ್ಲಿಂದ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲಿಂದ 1 ಇಂಚಿಗೆ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿ ಸ್ಟ್ರೈಟ್ ಆಗಿ ವೆಲ್ಕ್ರೋ ಬರತ್ತೆ. ಹೊಲ್ಕೊಂಡ್ಬರ್ತೀನಿ ನೋಡಿ. ವೆಲ್ಕ್ರೋನು ಕೂಡ ಅಟ್ಯಾಚ್ ಆಯ್ತು. ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ, ಈಗ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಅನಿಸ್ತಿದೆ ಅಲ್ವಾ ಫ್ರೆಂಡ್ಸ್. ಈಗ ಮೇನ್ ಕ್ಲಾತ್ ಅನ್ನ ತಗೊಂತೀನಿ.
ಅಲ್ಲೂ ಕೂಡ ಹೀಗೆ ಕರೆಕ್ಟ್ ಆಗಿ ಮಧ್ಯ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಅನ್ನ ಮಾಡ್ಕೊಬೇಕು. 4 ಕಡೆನೂ ಕೂಡ ಮಾರ್ಕ್ ಮಾಡ್ಕೊಬೇಕು. ಹೀಗೆ ಒಂದು ಸೈಡ್ ಅಲ್ಲಿ ಹೀಗಾಯ್ತಲ್ಲ. ಈಗ ಈ 2 ಮಿಡ್ಲ್ ಪಾಯಿಂಟ್ ಅನ್ನು ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಹೀಗೆ ಹೀಗೆ ಮಾರ್ಕ್ ಆದ್ಮೇಲೆ ಇಲ್ಲಿಂದ ಒಂದು 2.5 ಇಂಚು, ಇಲ್ಲಿಂದ 2.5 ಇಂಚು ಮಾರ್ಕ್ ಅನ್ನ ಮಾಡ್ಕೋಬೇಕು. ಹೀಗೆ ಸ್ವಲ್ಪ ಸೇಮ್ ಕಲರ್ ಇರೋದ್ರಿಂದ ಇದಾಗಿ ಕಾಣಿಸುತ್ತೆ, ಲೈಟ್ ಆಗಿ ಕಾಣಿಸುತ್ತೆ. ಈ ಕಡೆನೂ ಅಷ್ಟೇ, ಇಲ್ಲಿಂದ 2.5 ಇಂಚು, ಇಲ್ಲಿಂದ 2.5 ಇಂಚು. ಈಗ ಏನ್ ಮಾಡಬೇಕು, ಹ್ಯಾಂಡಲ್ ಅನ್ನ ನಾವು ಅಟ್ಯಾಚ್ ಮಾಡಬೇಕು. ಈ ರೀತಿಯಾಗಿ ಬರಬೇಕು. ಹೀಗೆ ಹ್ಯಾಂಡಲ್ ಅನ್ನ ಅಟ್ಯಾಚ್ ಮಾಡ್ಕೊಬೇಕು. 2 ಕಡೆನೂ ಕೂಡ ಈ ರೀತಿಯಾಗಿ ಬರೋ ರೀತಿಯಲ್ಲಿ ಇಲ್ಲಿ ಹ್ಯಾಂಡಲ್ ಅನ್ನ ಅಟ್ಯಾಚ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಹೇಳ್ತೀನಿ ನೋಡಿ. ಇಲ್ಲಿ ಹ್ಯಾಂಡಲ್ ಅನ್ನ ಅಟ್ಯಾಚ್ ಮಾಡಿ ಆಯ್ತು. ಇದೇನಪ್ಪ ವಿಚಿತ್ರವಾಗಿದೆ ಅಂತ ಅಂದ್ಕೊಂತಾ ಇದ್ದೀರಾ? ಈಗ ನೋಡಿ, ಈಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ನಾವು ಜಿಪ್ ಅನ್ನ ಅಟ್ಯಾಚ್ ಮಾಡಿದೀವಲ್ಲ ಅದನ್ನ ತಗೊಬೇಕು ಲೈನಿಂಗು. ಇಲ್ಲಿ ನಾವು ವೆಲ್ಕ್ರೋನ ಅಟ್ಯಾಚ್ ಮಾಡ್ಲಿಕ್ಕೋಸ್ಕರ ನಾವು ಇಲ್ಲೊಂದು ಲೈನ್ ಹಾಕಿ ಮಿಡ್ಲ್ ಪಾಯಿಂಟ್ ಅನ್ನ ಗುರ್ತಿಸ್ಕೊಂಡಿದ್ವಲ್ಲ, ಆ ಮಿಡ್ಲ್ ಪಾಯಿಂಟ್ ಅನ್ನ ಕರೆಕ್ಟ್ ಆಗಿ ಈ ಮಿಡ್ಲ್ ಪಾಯಿಂಟ್ ಮತ್ತೆ ಈ ಮಿಡ್ಲ್ ಪಾಯಿಂಟ್ ಅನ್ನ ಜಾಯಿನ್ ಮಾಡ್ಕೊಬೇಕು. ಅವಾಗ ನಮ್ಗೆ ಈಸಿಯಾಗಿ ಎಲ್ಲದು ಕರೆಕ್ಟ್ ಆಗಿ ಬರುತ್ತೆ. ನಾವು ಹೊಲಿಬೇಕಾದ್ರೆ ಎಲ್ಲೂ ವ್ಯತ್ಯಾಸ ಆಗ್ಬಾರ್ದು ಅಂತ ಜಸ್ಟ್ ಹೀಗೊಂದು ಕರೆಕ್ಟ್ ಆಗಿ ಪಾಯಿಂಟ್ ಕೂರೋ ರೀತಿಯಲ್ಲಿ ಇರಬೇಕು. ಇಲ್ಲೂ ಅಷ್ಟೇ ನೋಡಿ, ಜಿಪ್ ಬಂದಲ್ಲಿ ಮಿಡ್ಲ್ ಪಾಯಿಂಟ್ ಬಂದಿದೆ. ಇಲ್ಲೂ ಅಷ್ಟೇನೆ ಒಂದು ಹೀಗೆ ಪಿನ್ ಅನ್ನು, ಒಟ್ಟೆಲ್ಲೂ ನಮಗೆ ಮಿಡ್ಲ್ ಪಾಯಿಂಟ್ ಮಿಸ್ ಆಗಬಾರ್ದು. ಅದಕ್ಕೋಸ್ಕರ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಪಿನ್ ಮಾಡ್ಕೊಬೇಕು. ಪಿನ್ ಮಾಡ್ಕೊಂಡ್ ಆದ್ಮೇಲೆ ಇಲ್ಲೊಂದು ಪಿನ್ ಮಾಡ್ಕೊಬೇಕು. ಈಗ ಏನ್ ಮಾಡ್ಬೇಕು ಅಂತಂದ್ರೆ ಸುತ್ತಲೂ ಕೂಡ ಸ್ಟಿಚ್ ಮಾಡ್ಬೇಕು. ಅದಕ್ಕೋಸ್ಕರನೇ ಇಲ್ಲಿ ವೆಲ್ಕ್ರೋನ 1 ಇಂಚು ಆ ಕಡೆ ಇಟ್ಕೊಂಡಿರ್ತೀವಿ. ಹೀಗೆ ಸುತ್ತಲೂ ಕೂಡ ಒಂದು ಸ್ಟಿಚ್ ಅನ್ನ ಮಾಡ್ತೀನಿ. ಆಮೇಲೆ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ ನೋಡಿ. ಹೀಗೆ ಸುತ್ತಲೂ ಕೂಡ ಸ್ಟಿಚ್ ಮಾಡಿ ಆಯ್ತು. ಈಗ ಈ ಜಿಪ್ ಅನ್ನ ಓಪನ್ ಮಾಡಬೇಕು. ಓಪನ್ ಮಾಡಿ ಹೀಗೆ ಉಲ್ಟಾ ತಿರುಗಿಸ್ಬೇಕು. ಉಲ್ಟಾ ತಿರುಗಿಸಿ ಮತ್ತೆ ಏನ್ ಮಾಡಬೇಕು, ಒಂದು ಸ್ಟಿಚ್ ಅನ್ನ ಹೀಗೆ ಹಾಕಬೇಕು. ಇದರ ಮೇಲ್ಗಡೆ ಬರೋ ರೀತಿಯಲ್ಲಿ ಒಂದು ಸ್ಟಿಚ್ ಅನ್ನ ಸುತ್ತಲೂ ಕೂಡ ಹಾಕಬೇಕು. ಕರೆಕ್ಟ್ ಆಗಿ ನೀಟಾಗಿ ಮಾಡಿಕೊಂಡು ಸುತ್ತಲೂ ಬರೋ ರೀತಿಯಲ್ಲಿ ಹಿಂಗೆ ಮೇಲ್ಗಡೆಯಿಂದ ಒಂದು ಸ್ಟಿಚ್ ಅನ್ನ ಹಾಕೊಂಡು ತಗೊಂಡು ಬರ್ತೀನಿ. ಆಮೇಲೆ ಏನು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಸುತ್ತಲೂ ಕೂಡ ಸ್ಟಿಚ್ ಮಾಡಿದ್ಮೇಲೆ ಈ ರೀತಿಯಾಗಿ ಆಯ್ತು. ನಾವು ಏನಾದ್ರೂ ಮಾರ್ಕೆಟ್ಗೆ ಹೋಗ್ಬೇಕು ಅಂತಂದ್ರೆ ಜಸ್ಟ್ ಹೀಗೆ ಫೋನನ್ನೆಲ್ಲ ಹಾಕೊಂಡು ಹೀಗೆ ವೆಲ್ಕ್ರೋನ ಅಂಟಿಸ್ಕೊಂಡು ಹೇಗೆ ಸಿಂಪಲ್ ಆಗಿರೋ ಒಂದು ಬ್ಯಾಗ್. 2 ಕಡೆನೂ ದುಡ್ಡು ಮತ್ತೆ ಇದನ್ನೆಲ್ಲ ಹಾಕಿದ್ರೆ ಸರಿಯಾಗಿ ಬರುತ್ತೆ ನೋಡಿ. ಹೀಗೆ ಹಿಡ್ಕೊಂಡು ಹೋಗ್ಲಿಕ್ಕೂ ಕೂಡ ಚೆನ್ನಾಗ್ ಅನ್ಸುತ್ತೆ. ಸಣ್ಣ ಪುಟ್ಟ ನಮ್ದು ಇದ್ರೊಳಗಡೆ ಕವರ್ ಅನ್ನ ಹಾಕೊಂಡು ಹೋಗ್ಲಿಕ್ಕೂ ಕೂಡ ಚೆನ್ನಾಗಿ ಅನ್ಸುತ್ತೆ. ಹೀಗೆ ಓಪನ್ ಮಾಡ್ಕೊಂಡು ಜಸ್ಟ್ ಇದರ ಒಳಗಡೆ ಐಟಮ್, ಸಣ್ಣ ಪುಟ್ಟ ಐಟಮ್ಗಳನ್ನ ತುಂಬ್ಕೊಂಡು ಹೋಗ್ಲಿಕ್ಕೂ ಕೂಡ ಚೆನ್ನಾಗಿ ಅನ್ಸುತ್ತೆ. ಹೇಗೆ ಇದು ನಾವೇನೋ ಎಲ್ಲೋ ಟೈಲರಿಂಗ್ ಇಂದೇನೋ ಒಂದು ಕೆಲ್ಸಕ್ಕಾಗಿ ಹೋಗ್ತಾ ಇದೀವಿ. ಸಣ್ಣ ಪುಟ್ಟ ಕೆಲ್ಸಕ್ಕೆಲ್ಲ ಸಾಕಾಗತ್ತೆ. ಈಸಿಯಾಗಿ ಚಂದ ಮಾಡಿ ಮಿಡ್ಲಲ್ಲಿ ನಿಲ್ಲುತ್ತೆ ಕೂಡ. ನಿಮ್ಗೆ ಇದು ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಇನ್ನೊಂದು ಏನಪ್ಪಾ ಅಂತ ಅಂದ್ರೆ ಇನ್ನೂ ಒಂದು ಕೆಲಸವನ್ನ ಮಾಡಬಹುದು. ನಮ್ಗೆ
ನಾವು ಚಪಾತಿಯನ್ನ ನಾರ್ಮಲ್ ಪೇಪರಿಗೆಲ್ಲ ಹಾಕಿದ್ರೆ ಸರಿ ಆಗಲ್ಲ. ಇದು 2 ಕಾಟನ್ ಬಟ್ಟೆ ಇದೆ. ನಾವು ರೊಟ್ಟಿ ಚಪಾತಿಯನ್ನು ಕೂಡ ಇದಕ್ಕೆ ಹಾಕ್ಕೊಂಡು ತಗೊಂಡು ಹೋಗ್ಬೋದು. ನಮಗೆ ಅದರಿಂದ ಬೆವರು ಬಂದು ನೀರಾಗೋದು ಆ ರೀತಿ ಎಲ್ಲ ಏನು ಕೂಡ ಆಗೋದಿಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.